ವೃಶ್ಚಿಕ ರಾಶಿಯವರಿಗೆ ಶಂಖಪಾಳ ಕಾಲಸರ್ಪ ದೋಷ ಏನಂದರೆ, ಕಾಳಸರ್ಪ ಯೋಗ ದೋಷದಲ್ಲಿ 12 ವಿಧ ಇದೆ. ವೃಶ್ಚಿಕ ರಾಶಿಯವರಿಗೆ ಪ್ರಸಕ್ತ ಶಂಖಪಾಲ ಕಾಲಸರ್ಪ ಯೋಗ ದೋಷ ಕೆಲಸ ಮಾಡ್ತಾ ಅಂದರೆ ಪ್ರಭಾವ ಬೀರ್ತಾ ಇದೆ. ಏನದು ಅಂತಂದರೆ, ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿ ರಾಹು, 10ನೇ ರಾಶಿಯಲ್ಲಿ ಕೇತು ಇದ್ದರೆ ಅದನ್ನು ಶಂಖಪಾಳ ಕಾಲಸರ್ಪ ದೋಷ ಅಂತ ಕರಿತೀವಿ. ಸೊ ಈಗ ಸದ್ಯಕ್ಕೆ ಕುಂಭದಲ್ಲಿ ರಾಹು, ಸಿಂಹದಲ್ಲಿ ಕೇತು 4 ಹಾಗೂ 10ನೇ ಮನೆಯೇ ಆಗ್ತದೆ ಅದು. ಸೊ ಅದರಿಂದ ಡಿಸೆಂಬರ್ 5-6ನೇ ತಾರೀಕಿನ ತನಕ ರಾಹು ಕೇತುಗಳಲ್ಲೇ ಇರ್ತಾರೆ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಕಡ್ಡಾಯವಾಗಿ ಶಂಖಪಾಳ ಕಾಲಸರ್ಪ ಯೋಗ ದೋಷದ ಪ್ರಭಾವವನ್ನು ಖಂಡಿತವಾಗಿ ನೋಡಬೇಕಾಗ್ತದೆ. ಅದರಲ್ಲಿ ಚತುರ್ಥದ ರಾಹು ಆದ್ದರಿಂದ ಮನೆ, ಮನಃಶಾಂತಿ, ತಾಯಿ, ಆಸ್ತಿ ವಿಚಾರಗಳಲ್ಲಿ, ಕೇತುವಿನಿಂದಾಗಿ 10ನೇ ಮನೆ ಕೇತುವಿನಿಂದ ವೃತ್ತಿ ಧರ್ಮ ಅಂದರೆ ನಿಮ್ಮ ಉದ್ಯೋಗ, ನೀವು ಮಾಡುವಂಥ ವ್ಯವಹಾರಗಳು, ಗೌರವ ಮರ್ಯಾದೆ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ. ಸೊ ಒಂದು 5 ವಿಶೇಷವಾದ ಪ್ರಭಾವಗಳನ್ನು, ಪರಿಣಾಮಗಳನ್ನು ತಿಳಿಸ್ತೇನೆ ಹಾಗೂ ಪರಿಹಾರಗಳನ್ನು ಸಹ ತಿಳಿಸ್ತೇನೆ ವೃಶ್ಚಿಕ ರಾಶಿಯವರಿಗೆ ಈ ಶಂಖಪಾಳ ಕಾಲಸರ್ಪ ಯೋಗ ದೋಷದ್ದು. ಸೊ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಅಲ್ವಾ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ರೀಚ್ ಆಗಬೇಕು ಈ ವಿಡಿಯೋ. ಅಷ್ಟೇ ಅಲ್ಲ, ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇಲ್ಲ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ನಾನು ನಿಮ್ಮೆಲ್ಲ ಕಮೆಂಟ್ಸ್ನು ಓದ್ತಾ ಇರ್ತಾನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶಂಖಪಾಳ ಕಾಲಸರ್ಪ ಯೋಗ ದೋಷದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಮೊಟ್ಟ ಮೊದಲನೇದಾಗಿ ಮನೆ ಮತ್ತು ಆಸ್ತಿ ವಿಚಾರಗಳಲ್ಲಿ ತುಂಬ ಅಡೆತಡೆಗಳಾಗುವ ಸಾಧ್ಯತೆ ಇರ್ತದೆ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಇಲ್ಲ ಡಿಸೆಂಬರ್ ಒಳಗಡೆ ಅದು ಶುರುವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಈ ಪ್ರಾಪರ್ಟಿ ಮ್ಯಾಟ್ರ್ಗಳಲ್ಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಡಿಲೇ ಆಗ್ತಕ್ಕಂಥದ್ದು, ಸಮಸ್ಯೆಗಳಾಗ್ತಕ್ಕಂಥದ್ದು, ಭೂಮಿ ವಿಚಾರದಲ್ಲಿ ಪ್ರಾಪರ್ಟಿ ಯಾವುದೋ ಸೈಟಿಗೆ ಕೈ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಯಾವುದೋ ಭೂಮಿಗೆ ಕೈ ಹಾಕ್ಬಿಟ್ಟಿದ್ದೀನಿ, ಯಾವುದೋ ತೋಟ ಕೈ ಹಾಕ್ಬಿಟ್ಟಿದ್ದೀನಿ, ಯಾವುದೋ ಗದ್ದೆ ವಿಚಾರ ಕೈ ಹಾಕ್ಬಿಟ್ಟಿದ್ದೀನಿ, ವ್ಯವಹಾರ ಶುರು ಮಾಡಿಬಿಟ್ಟಿದ್ದೀನಿ, ಅರ್ಧಂಬರ್ಧ ಆಗ್ಬಿಟ್ಟಿದೆ, ಫುಲ್ ತಲೆ ಕೆಟ್ಟೋಗ್ಬಿಟ್ಟಿದೆ, ಅದು ಹಿಂಗೂ ಇಲ್ಲ ಆಗ್ತಾ ಇದೆ ಅಂಥೇಳಿ ಪ್ರಾಪರ್ಟಿ ಮ್ಯಾಟ್ರಸ್ಗಳಲ್ಲೆಲ್ಲ ಡಿಲೇ ಆಗ್ತಕ್ಕಂಥದ್ದು, ಮನೆ ಚೇಂಜ್ ಮಾಡಬೇಕು ಅಂತ ಒದ್ದಾಡ್ತಕ್ಕಂಥದ್ದು, ಅಸ್ಥಿರತೆ, ಯಾವುದೇ ಒಂದು ಕಡೆ ಸ್ಥಿರವಾಗಿ ಒಂದು ಕರೆಕ್ಟಾಗಿ ನೇರ್ಪಾಗಿ ಮಾಡ್ಕೊಂಡೇ ಹೋಗೋಕ್ಕಾಗಲ್ಲ. ಅದು ತುಂಬ ವಿಚಾರಗಳಲ್ಲಿ, ಮನೆ ವಿಚಾರದಲ್ಲಿ ಜಾಸ್ತಿ ನಿಮಗೆ ಇದು ಪ್ರಭಾವ ಜಾಸ್ತಿ ಬೀಳುತ್ತೆ. ಸೊ ಇದ್ರ ಬಗ್ಗೆ ಗಮನಿಸಿ. ಆಲ್ರೆಡಿ ಸ್ಟಾರ್ಟ್ ಆಗಿರ್ಬೋದು ವೃಶ್ಚಿಕ ರಾಶಿಯವರಿಗೆ, ಅಥವಾ ಡಿಸೆಂಬರ್ ತನಕ ಯಾವಾಗ ಬೇಕಾದ್ರೂ ಆಗುವ ಸಾಧ್ಯತೆ ಇರ್ತದೆ ಶಂಖಪಾಳ ಕಾಲಸರ್ಪ ಯೋಗ ದೋಷದಿಂದ. ಅಷ್ಟೇ ಅಲ್ಲ, ಮನಃಶಾಂತಿ ತುಂಬ ಕಡಿಮೆ ಆಗಿಬಿಡುತ್ತೆ. ವ್ಯಾಕುಲತೆ, ಒಂಥರ ಡಿಸ್ಟರ್ಬ್ಡ್ ಮೈಂಡ್ ಅಂತೀವಲ್ಲ, ಅದು ಜಾಸ್ತಿ ಆಗುತ್ತೆ. ಒಂಥರ ನೆಮ್ಮದಿ, ಶಾಂತಿ ಹಂಗಂದ್ರೆ ಏನು ಗುರುಳೆ ಅನ್ನಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ. ನೆಮ್ಮದಿ ಅನ್ನೋದು ಇಲ್ಲವೇ ಇಲ್ಲ ಅನ್ಸುತ್ತೆ. ನಾನು ಹಣೆ ಬಾರದಲ್ಲಿ ನಂಗೆ ನೆಮ್ಮದಿ ಅಂತಲೇ ಬರೋದಿಲ್ಲ ಬ್ರಹ್ಮ ಅನ್ಸ್ಬಿಡುತ್ತೆ, ಅಷ್ಟು ಬೇಜಾರಾಗ್ತದೆ ನನಗೆ ಅನ್ನುವಂಥಲ್ಲ. ಕೆಲವರು ಕಮೆಂಟ್ಸ್ ಓದ್ತಾ ಇರ್ತೀನಿ ನಾನು, ಅದೇ ಥರ ಬರೀತಾ ಇರ್ತಾರೆ. ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ, ತುಂಬ ಎಮೋಷ್ನಲ್ ಆಗಿರ್ತಾರೆ. ಎಮೋಷ್ನಲ್ ಇಂಬ್ಯಾಲೆನ್ಸ್ ಅದು ಜಾಸ್ತಿ ಆಯ್ತಲ್ವಾ, ತುಂಬ ಜಾಸ್ತಿ ಆಗಿಬಿಡುತ್ತೆ ಈ ಒಂದು ಇದರಿಂದಾಗಿ. ಸೊ ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಇನ್ನೂ ಇದೆ. ಶಂಖಪಾಳ ಕಾಲಸರ್ಪ ಯೋಗ ದೋಷದಿಂದಾಗಿ ತಾಯಿಯ ಬಗ್ಗೆ ಚಿಂತೆ ಜಾಸ್ತಿ ಆಗಿಬಿಡುತ್ತೆ. ತಾಯಿಗೆ ಹುಷಾರಿಲ್ಲದೆ ಇರತಕ್ಕಂಥದ್ದು ಇರ್ಬೋದು, ತಾಯಿ ಆರೋಗ್ಯದ ವಿಚಾರದಲ್ಲಿ, ಅಥವಾ ನಿಮ್ಮ ಹಾಗೂ ನಿಮ್ಮ ತಾಯಿಯ ನಡುವಿನ ಬಾಂಧವ್ಯ ಇರುತ್ತಲ್ಲ, ಅಮ್ಮ ಬೈದರು, ಅಮ್ಮ ಜಗಳ ಮಾಡ್ತಾರೆ, ಅಮ್ಮ ಸುಮ್ಮನೆ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ, ಅಮ್ಮ ನಾನು ಮಾಡದಿರೋ ತಪ್ಪನ್ನ ನನ್ನ ಮೇಲೆ ಆಗ್ತಾ ಇದ್ದಾರೆ, ಅಮ್ಮ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ಅಮ್ಮ ಯಾಕೆ ನನ್ನ ಹತ್ರ ಜಗಳ ಮಾಡ್ತಾ ಇದ್ದಾರೆ, ಅಮ್ಮ ಯಾಕೆ ನನಗೆ ಹಿಂಗೆ ಮಾಡ್ತಾ ಇದ್ದಾರೆ, ಈ ಥರ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮೇಲೆ ಬೇಸರ ಆಗ್ತಕ್ಕಂಥದ್ದು. ಈ ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಗೆ ಹೋಗೋಕ್ಕಾಗದೇ ಇರತಕ್ಕಂಥದ್ದು, ಅಥವಾ ಹೋದರೆ ಕೂಡ ಏನೋ ಬೇಸರ ಮಾಡ್ಕೊಂಡು ಬರ್ತಕ್ಕಂಥದ್ದು, ಅಲ್ಲಿ ಜಗಳ ಮಾಡ್ಕೊಂಡು ಬರ್ತಕ್ಕಂಥದ್ದು, ಇನ್ನು ನಾನು ಬರೋದೇ ಇಲ್ಲ, ನಾನು ಇಲ್ಲಿ ಕಾಲೇ ಇಡಲ್ಲ ಇನ್ನು ಅನ್ನೋ ರೀತಿಯಲ್ಲೆಲ್ಲ ಬೇಸರ ಮಾಡ್ಕೊಂಡು ಬರ್ತಕ್ಕಂಥದ್ದು, ತಾಯಿ ಮಗಳು ದೂರ ಆಗುವಂಥದ್ದು, ಇದೆಲ್ಲ ಇದರಿಂದ ಶಂಖಪಾಳ ಕಾಲಸರ್ಪ ದೋಷದಿಂದಲೇ ಉಂಟಾಗ್ತಕ್ಕಂಥದ್ದು. ಡಿಸೆಂಬರ್ ತನಕ ಇದೆ ಅದರ ಪ್ರಭಾವ. ಇನ್ನು ವೃತ್ತಿಯಲ್ಲಿ ತುಂಬ ಅಸಮಾಧಾನ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಈ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ತಿಂದುಬಿಡುತ್ತೆ. ಜಾಬು ಕೆಲಸ ಮಾಡಬೇಕು, ಮಾಡ್ತಾಯಿದ್ದೀನಿ, ಬಿಟ್ಟರೆ ಅದರಿಂದ ಏನೂ ರಿಸಲ್ಟ್ ಇಲ್ಲ. ಮೊದಲು ಚೆನ್ನಾಗಿತ್ತು ನನ್ನ ಜಾಬು, ನನ್ನ ವ್ಯವಹಾರ ಚೆನ್ನಾಗಿತ್ತು, ಬಟ್ ಈಗ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಮಾಡಬೇಕು, ಮಾಡ್ತಾಯಿದ್ದೀನಿ ಅಷ್ಟೇ, ಬಿಟ್ಟರೆ ಪ್ರೀತಿಯಿಂದಾಗಲಿ ಅಥವಾ ಏನೋ ಒಳ್ಳೇದಾಗ್ತಾಯಿದೆ ಏನೂ ಇಲ್ಲ. ಸುಮ್ಮನೆ ಕತ್ತೆ ದುಡ್ದಂಗೆ ದುಡಿತಾ ಇದ್ದೀನಿ ಗುರುಳೆ, ಕತ್ತೆ ದುಡ್ದಂಗೆ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ.
ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಲೂ ಕೇಳಬೇಡಿ. ಆ ಥರ ಬೇಸರ ಆಗ್ಬಿಡುತ್ತೆ, ನನಗೆ ಬೇಜಾರಾಗ್ಬಿಡುತ್ತೆ ಅದು ನೆನೆಸ್ಕೊಂಡ್ರೆ ಅಂತ. ಈ ಥರ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೇ ತುಂಬ ಕಡಿಮೆ ಆಗಿಬಿಡುತ್ತೆ. ಮೊದಲಿನ ಥರ ಇಲ್ಲ ಸರ್, ನಾನು ಭಾಳ ಬೇಜಾರಾಗ್ತದೆ ಅನ್ನೋ ಥರ ಇರುತ್ತೆ. ಎಷ್ಟು ಕಷ್ಟಪಡ್ತೀನಿ ಗುರುಳೆ, ರೆಕಗ್ನೈಸೇಷನ್ನೇ ಇರೋ ಗುರುಳೆ, ನಮ್ಮನ್ನು ಕ್ಯಾರೇ ಅನ್ನಲ್ಲ, ಇಷ್ಟು ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ರು ನಿಯತ್ತಿ ಕಾಲ ಇಲ್ಲ ಬಿಡಿ ಗುರುಳೆ. ಈ ಥರದ್ದೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಾ ವೃಶ್ಚಿಕ ರಾಶಿಯವರು. ಅದು ಉದ್ಯೋಗ ಸಂಬಂಧಿತವಾಗಿ ಹಿಂಗೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಾ ನೀವು. ಅಷ್ಟೇ ಅಲ್ಲ, ನಿಮ್ಮ ಗೌರವದಲ್ಲಿ ಕೂಡ ಏರುಪೇರು ಆಗ್ತಿರೋದು ನಿಮಗೆ ಅರ್ಥ ಆಗುತ್ತೆ. ಒಂದೊಂದು ಸಲ ಒಳ್ಳೆ ನೀವು ಬಿಟ್ಟಿರಲ್ಲ ಅಂತೆಲ್ಲ ನಿಮ್ಮನ್ನು ಹೊಗಳ್ತಾ ಇದ್ದಾರೆ, ತುಂಬ ಗೌರವ ಸಿಗ್ತಾ ಇದೆ. ಸಡನ್ನಾಗಿ ಹಂಗೇ ನೆಕ್ಸ್ಟ್ ಡೇಯಿಂದ ಅವಮಾನನೂ ಬರ್ತಾ ಇದೆ. ತುಂಬ ಕ್ರಿಟಿಸಿಸಮ್ ಎದುರಿಸ್ಬೇಕಾಗತ್ತೆ. ನೀವು ಏನು ಕೆಲಸ ಮಾಡ್ತಾರೂ ಕೂಡ ತಪ್ಪು ಹುಡುಕ್ತಾನೇ ಇರ್ತಾರೆ. ಅವ್ರ ತಟ್ಟೆನಲ್ಲಿ ಹೆಗಣ ಬಿದ್ದಿದ್ರು ನಿಮ್ಮ ತಟ್ಟೆಯಲ್ಲಿ ಇರುವೇನೋ ಸೊಳ್ಳೆನೋ ನೊಣನೋ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಬಹಳ ಬೇಸರ ಆಗ್ತಕ್ಕಂಥದ್ದಾಗಿರ್ತದೆ. ಸೊ ಪ್ರಾಪರ್ಟಿ ವಿಚಾರಗಳು ಏನೇ ಡೀಲ್ಗಳಿದ್ರೂ ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನೀವು. ಎಮೋಷ್ನಲ್ಲಾಗಿ ಡಿಸಿಷನ್ಸ್ನ ದಯವಿಟ್ಟು ತೊಗೊಬೇಡಿ. ಹಾಗೂ ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಕಾನ್ಫ್ಲಿಕ್ಟ್ಸ್, ಜಗಳ ಮನಸ್ತಾಪಗಳಾಗದಂಗೆ ನೋಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಹೇಳಬೇಕಾ, ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಮಾಡ್ಕೊಳ್ಳಿ. ಅದೇ ನಿಮಗೆ ಕೆಲಸ ಮಾಡ್ತಕ್ಕಂಥದ್ದು, ಅದೇ ಅವಶ್ಯಕತೆ ಇರತಕ್ಕಂಥದ್ದು. ಅದನ್ನು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾನೇನು ಇಲ್ಲಿ ತನಕ ಹೇಳಿದ್ದೇನೆ ಅದರಲ್ಲಿರುವ ಎಲ್ಲ ನೆಗೆಟಿವ್ ಅಂಶಗಳು ಪರಿಹಾರವಾಗಬೇಕು ಹಾಗೂ ಪಾಸಿಟಿವ್ ಅಂಶಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಬಹಳ ಮುಖ್ಯ. ನಾಗಾರಾಧನೆಯಲ್ಲಿ ಹಲವಾರು ವಿಧಗಳಿವೆ. ಆಶ್ಲೇಷ ಬಲಿ ಬೇರೆ, ಸರ್ಪ ಸಂಸ್ಕಾರ ಬೇರೆ, ನಾಗ ಪ್ರತಿಷ್ಠೆ ಬೇರೆ, ಕಾಳಸರ್ಪ ದೋಷ ಬೇರೆ, ಎಲ್ಲ ಬೇರೆ ಬೇರೆ. ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು ಎಲ್ಲ ಬೇರೆ ಬೇರೆ ಇದ್ದಂಗೆ ಇದೆಲ್ಲ ಬೇರೆ ಬೇರೆ. ಇದು ನಾವೇನು ಮಾಡ್ತಾ ಇದ್ದೇವೆ, ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ಅಂತ ನಿಖರವಾಗಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಧನಲಕ್ಷ್ಮಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಯಾಕೆಂದರೆ ಸರ್ಪದೋಷದಿಂದಾಗಿ ಸಂತಾನದ ವಿಚಾರಗಳಲ್ಲಿ ಸಮಸ್ಯೆ ಆಗಬಾರದು ಅನ್ನುವ ದೃಷ್ಟಿಕೋನದಿಂದ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಇರುತ್ತೆ, ಶನಿ ಶಾಂತಿ ಹೋಮ ಇರುತ್ತೆ, ನವಗ್ರಹ ಶಾಂತಿ ಹೋಮ ಇರುತ್ತೆ. ಬಟ್ ಮುಖ್ಯವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಾಡಿ ನಿಮಗೆ ವಿಶೇಷವಾದಂತಹ ಪ್ರಸಾದದ ಬಾಕ್ಸ್ ಕಳಿಸ್ಕೊಡ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇರತಕ್ಕಂಥದ್ದೇ ಈ ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ ನಿಮಗೆ. ಸ್ಕ್ರೀನ್ ಮೇಲೆ ಸಹ ನಿಮಗೆ ಕಾಣ್ತಾ ಇರ್ತದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಮಣಿಯನ್ನು ನೀವು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ನೀವು ಒಂದು ಕಪ್ಪು ದಾರದಲ್ಲೋ ಅಥವಾ ಬೆಳ್ಳಿ ಚೈನ್ನಲ್ಲೋ ಯಾವುದೋ ಪರವಾಗಿಲ್ಲ, ಕೆಂಪು ದಾರದಲ್ಲೋ ನೀವು ಕುತ್ತಿಗೆಯಲ್ಲಿ ಕಟ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಪರ್ಸ್ನ ಎಲ್ಲರೂ ಇಟ್ಕೊಳ್ಬಹುದು. ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡ್ರೂ ಆಗ್ತದೆ. ಈ ವಿಶೇಷವಾಗಿರತಕ್ಕಂತಹ ಕಾಳಸರ್ಪ ದೋಷ ನಿವಾರಕ ಒಂದು ಮಣಿಯನ್ನ. ಇದರ ಜೊತೆಯಲ್ಲಿ ನೆಕ್ಸ್ಟ್ ಏನಿರ್ತದೆ, ಎಲ್ಲ ಹೋಮಗಳ ಭಸ್ಮ ಇರ್ತದೆ, ನೀವು ಹಚ್ಕೊಳ್ಬಹುದು. ಹಾಗೂ ಆಶ್ಲೇಷ ಬಲಿ ಪೂಜೆ ನಾಗಾರಾಧನೆ ಮಾಡಿದಾಗ ಅರಿಶಿನ ಪ್ರಸಾದ, ವಿಶೇಷವಾಗಿ ಅರಿಶಿನ ಪ್ರಸಾದ ಇರ್ತದೆ. ಈ ಅರಿಶಿನ ಪ್ರಸಾದ ಜೊತೆಯಲ್ಲಿ ಬರತಕ್ಕಂಥದ್ದು ಏನಪ್ಪಾ ಅಂದರೆ ನಾಗಿನ್ ನಾಗಬಿಂಬಗಳು, ಎರಡು ವಿಶೇಷವಾಗಿರತಕ್ಕಂಥ ನಾಗಬಿಂಬಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ರಾಹು ಕೇತು ಅಂತ. ಸೊ ರಾಹು ಕೇತು ಗ್ರಹಗಳೇ ಕಾಳಸರ್ಪ ಯೋಗ ದೋಷ ಸೂಚಕಗಳಾದ್ದರಿಂದ ಈ ನಾಗಿನ್ ಬಿಂಬಗಳನ್ನು ನಿಮ್ಮ ಕೈ ಸೇರಿದ ನಂತರ ಯಾಕೆಂದರೆ ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಜೊತೆಗೆ ಎಲ್ಲ ಪ್ರಸಾದ ಜೊತೆಗೆ ಈ ನಾಗಿನ್ ನಿಮಗೆ ಏನು ಕಳಿಸ್ಕೊಡ್ತೇವೆ, ಇದು ಪೋಸ್ಟ್ ಮೂಲಕ ಬಂದು ನಿಮಗೆ ಸೇರ್ತದಲ್ಲ, ಸೇರಿದ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಈ ನಾಗಿನ್ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಳ್ಳಿ. ₹1 ಒಂದು 6 ಕಾಯಿನ್ ಇದರಲ್ಲಿ ಇಟ್ಕೊಳ್ಳಿ. ₹1 ₹2 ಒಟ್ಟು ಒಂದು 6 ಕಾಯಿನ್ ಇದರೊಳಗಡೆ ಇಟ್ಕೊಳ್ಳಿ. ಮುಷ್ಟಿ ಕಟ್ಟಿಕೊಂಡು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸ್ಬಿಟ್ಟು ಇದನ್ನು ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮನೆ ಹತ್ರ ಈಶ್ವರಂದಿದೆ, ಆಯಿತು. ಸುಬ್ರಹ್ಮಣ್ಯ ಓಕೆ, ವೆಂಕಟೇಶ್ವರ ಓಕೆ, ಯಾವ ಅಮ್ಮನವರ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ನಿಮ್ಮ ಮನೆಯ ಬಳಿ ಇರತಕ್ಕಂಥ ದೇಗುಲದಲ್ಲಿ ನಿಮ್ಮ ಕೈಯಿಂದ ನಾಗಿನ್ ಬಿಂಬಗಳು ₹1 6 ಕಾಯಿನು ನೀವು ಅಳಿಸ್ಬಿಟ್ಟು ಆ ಹುಂಡಿಲಿ ಹಾಕ್ಬಿಟ್ರೆ ಮುಗೀತು, ಫಿನಿಶ್. ನೋಡಿ, ನಿಮ್ಮ ಹೆಸರಿನಲ್ಲಿ ಹೋಮ ಆಗ್ತದೆ. ಲೈವ್ ಆಗಿ ನಿಮ್ಮ ಹೆಸರು ಹೋಮ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ನಾಗಾರ
ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿರತಕ್ಕಂಥ ಈ ಒಂದು ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ. ಹಾಗೂ ನಾಗನಾಗಿನ ಬಿಂಬ ಸಮರ್ಪಣೆ ಅಂತ, ನಾಗನಾಗಿನ ಬಿಂಬಗಳು ನಿಮ್ಮ ಕೈಯಾರೆ ನೀವೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡ್ತೀರಾ ಆ ಒಂದು 6 ಕಾಯಿನ್ ಜೊತೆಗೆ ಅಂದಾಗ ಕಾಳಸರ್ಪ ಯೋಗ ದೋಷ ನಿವಾರಣೆ ಆಯ್ತಲ್ಲ, ಸಂಪೂರ್ಣವಾಗಿ ಅದ್ಭುತ ಆಯ್ತಲ್ಲ. ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನವನ್ನು ಡೈಲಿ ಹಣೆಗೆ ಹಚ್ಕೊಳ್ತಾ ಇದ್ದೀರಾ, ಕಾಳಸರ್ಪ ಯೋಗ ದೋಷ ಸಂಪೂರ್ಣ ಹಾಗೆ ಅದು ನೀವು ಇದು ತುಂಬ ಕಡಿಮೆ ಆಗಿಬಿಡ್ತದೆ. ಸೊ ಅದರ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿಬಿಡುತ್ತೆ, ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನೇ ಲೈವಲ್ಲಿ 2ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ. ನಿಮ್ಮ ಕೈಲಿ ಪ್ರಸಾದ ಸಿಕ್ಕ ನಂತರ ನೀವು ಅದನ್ನು ತಲೆಗೆ ನೀವು ಮಾಡಿಸ್ಬಿಟ್ಟು ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ರೆ ಆಗೋಯ್ತು, ಸಿಂಪಲ್. ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಕಡೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ನಮಗೆ ವಾಟ್ಸಪ್ ಅಥವಾ ಕಾಲ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.